ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ವಿಷಯ ಏನು ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ತಮ್ಮನೇಲಲ್ಲಿ ಟಾಪಿಕ್ ನೋಡಿರ್ತೀರಿ. ನಾಳೆ ಬೆಳ್ತಂಗಡಿ ಪ್ರಧಾನ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಆಗ್ಲಿಕ್ಕಿದೆ. ಅಂತಂದ್ರೆ ಏನು SIT-ನವರು ಒಂದು ತನಿಖಾ ವರದಿಯನ್ನ ಅಂದ್ರೆ ಒಂದು ದೂರು ವರದಿಯನ್ನ ಸಲ್ಲಿಸಿದ್ದಾರೋ ಜಿಲ್ಲಾ ನ್ಯಾಯಾಲಯಕ್ಕೆ, ಆ ಜಿಲ್ಲಾ ನ್ಯಾಯಾಲಯ ಒಂದು ಕಾಗ್ನಿಸೆನ್ಸ್ ತಗೊಂಡು ಅದರ ನಂತರ ಮುಂದಿನ ಕ್ರಮ ಏನ್ ತಗೋಬೇಕು ಅನ್ನೋದನ್ನ ಅದು ಮಾಡುತ್ತೆ. ಅದಕ್ಕಾಗಿ ನಾಳೆಯ ದಿನಾಂಕ ನಿಗದಿಯಾಗಿದೆ. 29ನೇ ತಾರೀಕು ಕೇಸ್ ಬಂದಿತ್ತು, ಆದ್ರೆ ಅದನ್ನ ಮುಂದಕ್ಕೆ ತಗೊಂಡ್ಬಂದು 3ನೇ ತಾರೀಕಿಗೆ ಅಂದ್ರೆ ನಾಳೆಗೆ ಅದನ್ನ ಇಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ತಾಂತ್ರಿಕವಾಗಿ ಮಾತಾಡಬೇಕು ಅಂತಂದ್ರೆ ಈ ಪ್ರಕರಣ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬಹಳ ವಿಲಕ್ಷಣವಾದ ಪ್ರಕರಣ ಇದು. ಅಂದ್ರೆ ಇಲ್ಲಿ ಯಾರು ದೂರುದಾರರೋ ಅವರನ್ನೇ ಆರೋಪಿಗಳನ್ನಾಗಿ ಮಾಡಿದಂತ ಒಂದು ವಿಶಿಷ್ಟವಾದ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಈಗಾಗಲೇ ಚಿನ್ನಯ್ಯನ ವಿರುದ್ಧ 39/2025 ನಲ್ಲಿ ಪರ್ಜುರಿ ಮತ್ತು ಫೋರ್ಜರಿ ಸಂಬಂಧಪಟ್ಟಂತ ಪ್ರಕರಣಗಳನ್ನ ದಾಖಲೆ ಮಾಡಲಾಗಿದೆ. ಆದ್ರೆ ಈಗ ಏನು ಅಂದ್ರೆ SIT-ನವರು ಏನ್ ಈ ದೂರು ವರದಿ ಕೊಟ್ಟಿದ್ದಾರೋ ಅದರ ಆಧಾರದಲ್ಲಿ ಕೋರ್ಟ್ ತಾನೇ ಒಂದು PCR ಅನ್ನ ದಾಖಲೆ ಮಾಡುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಆ ಕೇಸ್ ನಲ್ಲಿ ಯಾರನ್ನ ಆರೋಪಿಗಳನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲದ ವಿಷಯ. ಮೊದಲನೇದಾಗಿ ಚಿನ್ನಯ್ಯ ಅದರಲ್ಲಿ ಆರೋಪಿ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದ್ರೆ ಆತನೇ ಇಲ್ಲಿ ಬಹಳ ಮುಖ್ಯ ಪಾತ್ರಧಾರಿ ಆಗಿರೋದ್ರಿಂದ, ಆತನ ವಿರುದ್ಧನೇ ಈ ಪ್ರಕರಣ ತಿರುಕೊಂಡಿರೋದ್ರಿಂದ ಆತ ಇಲ್ಲಿ ಮೊದಲನೇದಾಗಿ ಆತ ಆರೋಪಿ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಸೌಜನ್ಯ ಪರ ಹೋರಾಟಗಾರರು ಏನಿದ್ದಾರೆ, ಮೈಶೆಟ್ಟಿ ತಿಮ್ಮರೋಡಿ ಅವರಾಗಿರ್ಬೋದು, ಗಿರೀಶ್ ಮಠಣ್ಣವರಾಗಿರ್ಬೋದು, ಜಯಂತ್ ಟಿ ಮತ್ತು ವಿಠಲ್ ಗೌಡ, ಈ ನಾಲ್ವರ ಮೇಲೆ ಮತ್ತೆ ಸುಜಾತಾ ಭಟ್ ಅನ್ನುವಂತ ಮಧ್ಯದಲ್ಲಿ ಸೇರ್ಕೊಂಡಂತ ಆಕೆಯ ಮೇಲೆ ಕೂಡ ಪ್ರಕರಣ ದಾಖಲೆ ಆಗುವಂತ ಸಾಧ್ಯತೆ ಇದೆ. ಅಥವಾ ನ್ಯಾಯಾಲಯ ಇವರನ್ನ ಆರೋಪಿಗಳನ್ನ ಮಾಡೋದು ಅಗತ್ಯ ಇಲ್ಲ ಅಂತ ತೀರ್ಮಾನಕ್ಕೆ ಬಂದ್ರು ಕೂಡ ಅದು ಕೂಡ ಏನೋ ಆಶ್ಚರ್ಯ ಇಲ್ಲ. ಆದ್ರೆ ನಾಳೆ ಏನ್ ತೀರ್ಮಾನ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಈ ಕೇಸ್ ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಇಲ್ಲಿ ಕೋರ್ಟೆ ಒಂದು ಕಂಪ್ಲೇನೆಂಟ್ ಆಗಿ ಕನ್ವರ್ಟ್ ಆಗಿ ಅದನ್ನ ಮಾಡುವಂತದ್ದು. ನೋಡಿ, ಇಲ್ಲಿ ಸಂತ್ರಸ್ತರು ಅನ್ನುವಂತ ಪ್ರಶ್ನೆ ಬರುತ್ತೆ. ಅಂದ್ರೆ ಈ ಯಾರು ಇಲ್ಲಿ ದೂರುದಾರರು ನಾನು ತಾಂತ್ರಿಕವಾಗಿ ಹೇಳ್ಬೇಕು ಅಂತಂದ್ರೆ ನ್ಯಾಯಾಲಯವೇ ಇಲ್ಲಿ ದೂರುದಾರರಾಗ್ತಾರೆ. ಯಾಕೆ ನ್ಯಾಯಾಲಯ ಇಲ್ಲಿ ಕಂಪ್ಲೇನೆಂಟ್ ಆಗತ್ತೆ ಅಂತಂದ್ರೆ, ಚಿನ್ನಯ್ಯ ಏನು ಸುಳ್ಳು ಹೇಳಿದಾನೆ ಅಂತ ಹೇಳಿ SIT-ನವರು ವರದಿಯನ್ನ ಕೊಟ್ಟಿದ್ದಾರೆ, ಅಥವಾ ಅದು ಅವ್ರ ತನಿಖೆ ನಡೆದ ಅವ್ರ ತನಿಖೆಯ ಪ್ರಕಾರ ಅವ್ರು ಕಂಡ್ಕಂಡಂತ ಸತ್ಯ ಅದು. ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಅದು ನೇರವಾಗಿ ನ್ಯಾಯಾಲಯಕ್ಕೆ ಮಾಡಿದಂತ ಏನದು ವಂಚನೆ ಅನ್ನುವಂಥದ್ದು. ಯಾಕಂದ್ರೆ ನೋಡಿ, ಯಾವುದೇ ಪ್ರಕರಣ ಆದ್ರೆ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ, ಅಂದ್ರೆ ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಅದನ್ನ ನಾವು 183 ಅಂತ ಹೇಳ್ತೀವಿ. ಹಿಂದೆ CRPC ನಲ್ಲಿ ಇದು 164 ಆಗಿತ್ತು. ಆ 183 ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ ಅದು ಪ್ರಮಾಣ ಮಾಡಿ ಮಾಡುವಂತ ಒಂದು ಅದು ಹೇಳಿಕೆ. ಅದು ಆ ಹೇಳಿಕೆಯಲ್ಲಿ ತಪ್ಪು ದಾರಿಗೆ ಎಳೆಯುವಂತ, ಸುಳ್ಳು ಹೇಳುವಂತ ಪ್ರಕ್ರಿಯೆ ಇದ್ರೆ ಆಗ ಅವರ ಮೇಲೆ ಪ್ರಕರಣ ತಿರ್ಕೊಳ್ಳುತ್ತೆ. ಅದು ಈಗ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಚಿನ್ನಯ್ಯ ತಾನು ಏನ್ ಹೇಳಿಕೆ ಕೊಟ್ಟಿದ್ದ ಮೊದಲು 183 ನಲ್ಲಿ, ಅದರಲ್ಲಿ ಆತ ಕೋರ್ಟ್ ಅನ್ನ ದಾರಿ ತಪ್ಪಿಸುವಂತ ಅಥವಾ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡಿದ್ದಾನೆ ಅನ್ನೋದು SIT ಅವರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯವೇ ಇಲ್ಲಿ ವಿಕ್ಟಿಮ್. ನಿಜವಾದ ಒಂದು ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ನ್ಯಾಯಾಲಯವೇ ವಿಕ್ಟಿಮ್ ಆಗತ್ತೆ. ನೋಡಿ, ಇದು ಒಂದ್ ರೀತಿಯಲ್ಲಿ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದ್ರಲ್ಲಿ ಏನಂದ್ರೆ, ಇದರಲ್ಲಿ ಹೋರಾಟಗಾರರ ಪಾತ್ರ ಏನು ಅಂತ ಹೇಳಿ ನೋಡಿ. ಈ ಚಿನ್ನಯ್ಯ ಏನು ಪರ್ಜುರಿ ಮಾಡ್ದ ಅಂದ್ರೆ ಅವನು ಏನು ಓತ್ ತಗೊಂಡಿದ್ನೋ ಅದಕ್ಕೆ ವಿರುದ್ಧವಾಗಿ, ಅದು ಆ ಓತ್ತಲ್ಲಿ ಸುಳ್ಳು ಹೇಳ್ದ ಅನ್ನೋಂಥದ್ದು ಒಂದೇನಿದೆ ಪರ್ಜುರಿ. ಮತ್ತು ಫೋರ್ಜರಿ ಅಂದ್ರೆ ಆ ಬುರುಡೆ ತಗೊಬಂದು ಅದು ಹೆಣ್ಮಕ್ಳು ಬುರುಡೆ ಅಂತ ಹೇಳಿದ್ದಾಗಿರ್ಬೋದು, ಅಥವಾ ಬೇರೆ ಅವನ ಕ್ಲೇಮ್ಸ್ ಏನಿತ್ತು ಅವನ ಕಂಪ್ಲೇಂಟ್ ಅಲ್ಲಿ, ಅವನ 183 ನಲ್ಲಿ, ಅದು ಫೋರ್ಜರಿ ಅನ್ನುವಂಥದ್ದು ಈ ಕೇಸ್ನ ಅಂದ್ರೆ SIT ಅವರ ಕೇಸ್ನ ಸಾರಾಂಶ. ಸೊ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಈ ಪರ್ಜುರಿ ಮತ್ತೆ ಫೋರ್ಜರಿಗೆ ಸಂಬಂಧಪಟ್ಟಂತೆ ಈ ಹೋರಾಟಗಾರರು ಸಹಕಾರ ಕೊಟ್ಟಿದ್ದಾರೆ ಅನ್ನುವಂಥದ್ದು SIT ಅವರ ಆರೋಪ. ಅಂದ್ರೆ ಈತನ ಕಂಪ್ಲೇಂಟ್ ಕೊಡುವುದರ ಹಿನ್ನೆಲೆಯಲ್ಲಿ ಇವರೆಲ್ಲ ಇದ್ದಾರೆ. ಅಂದ್ರೆ ಈ 5 ಜನ ಇದ್ದಾರೆ.
ಅನ್ನುವಂತ ಒಂದು ವಾದವನ್ನ SIT ಮಾಡಿದೆ. ಅದನ್ನ ಬಿಟ್ರೆ SIT ತಾನಾಗಿ ಇವರು ಕೂಡ ಆರೋಪಿಗಳು ಅಂತ ಹೇಳುವಂತದ್ದನ್ನ ತನ್ನ ರಿಪೋರ್ಟ್ ಅಲ್ಲಿ ಹೇಳಿಲ್ಲ. ಅದು ನ್ಯಾಯಾಲಯದ ವಿವೇಚನೆಗೆ ಅವರು ಬಿಟ್ಟಿದ್ದಾರೆ. ಸೊ ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ನಾನು ಇವತ್ತು ಈ ವಿಷಯಗಳೆಲ್ಲ ಬಹುತೇಕ ನಿಮ್ಗೆ ಗೊತ್ತಿರುವಂತದ್ದೇ. ಆದ್ರೆ ನಾನು ಇವತ್ತು ಮಾತಾಡಕ್ ಬಂದಿರುವಂತ ವಿಷಯ ಬೇರೆ. ಅಂದ್ರೆ ಇದೇ ಕೇಸ್ ನಲ್ಲಿ ಆಗಿರುವಂತ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಬೆಳವಣಿಗೆ. ಯಾರು ಕೂಡ ಊಹೆನೆ ಮಾಡಿರ್ಲಿಲ್ಲ ಈ ತರದೊಂದು ಬೆಳವಣಿಗೆ ಆಗಬಹುದು ಅಂತ ಹೇಳಿ ಯಾರು ಅನ್ಕೊಂಡಿರ್ಲಿಲ್ಲ. ನೋಡಿ, ಈ ಕೇಸ್ ಆರಂಭವಾದ ಕಾಲದಿಂದ ನಾನು ಇದನ್ನ ಬಹಳ ಹತ್ತಿರದಿಂದ ಟ್ರ್ಯಾಕ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ ಅದು ವಿಷಯ. ಈ ಪ್ರಕರಣ ಆರಂಭವಾದ ಹೊತ್ತಿನಲ್ಲೇ ನಾನು ಅನ್ಕೊಂಡಿದ್ದೆ, ಎಲ್ಲಾದ್ರೂ ಒಂದು ಕಡೆ ಧರ್ಮಸ್ಥಳ ಕ್ಷೇತ್ರದ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ಪ್ರಕರಣದ ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡಬಹುದು ಅನ್ನುವಂತ ಒಂದು ಸಣ್ಣ ನನಗೆ ಒಂದು ಥಾಟ್ ಇತ್ತು ನನಗೆ, ಈ ತರದೊಂದು ಆಗ್ಬಹುದೇನೋ ಅಂತ. ಆದ್ರೆ ನೋಡಿ, ಆಶ್ಚರ್ಯ ಅಂತಂದ್ರೆ ಈ ಕೇಸ್ ಯಾವಾಗ 39/2025 ದಾಖಲೆ ಆಯ್ತು ಧರ್ಮಸ್ಥಳ ಠಾಣೆಯಲ್ಲಿ, ಅದಾದ ನಂತರ ಅದು SIT ಕೈಗೆ ಹ್ಯಾಂಡ್ ಓವರ್ ಆಯ್ತು. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಯ್ತು. ಹೈಕೋರ್ಟ್ ನಲ್ಲಿ ಒಂದಲ್ಲ ಅಂತ 3-4 ಪ್ರಕರಣಗಳು ಇದೇ ಪ್ರಕರಣದ ಸುತ್ತಮುತ್ತ ಎಲ್ಲ ಆಯ್ತು. ಎಲ್ಲ ಗೊತ್ತಿದೆ ನಿಮ್ಗೆ. ಅದು ಎಲ್ಲೂ ಕೂಡ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದರ ಒಳಗೆ ಬರೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಆ ಒಳಗೆ ಬರೋದು ಅಂತಂದ್ರೆ ನಾವು ಟೆಕ್ನಿಕಲಿ ಹೇಳೋದಾದ್ರೆ ಇಂಪ್ಲೀಡಿಂಗ್ ಅಂತ ನಾವು ಹೇಳ್ತೀವಿ ಕೋರ್ಟ್ ನ ಭಾಷೆಯಲ್ಲಿ ಹೇಳೋದಾದ್ರೆ. ಯಾವ್ದೋ ಒಂದು ಪ್ರಕರಣ ಯಾರ್ದೋ ನಡುವೆ ನಡೀತಾ ಇದೆ, ಅದರಲ್ಲಿ ನನ್ನನ್ನು ಕೂಡ ಪಾರ್ಟಿ ಮಾಡಿ ನಾನು ಕೂಡ ಇದರಲ್ಲಿ ನನ್ನ ಮಾತುಗಳನ್ನು ಕೂಡ ಕೇಳಿ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಹೋಗ್ತಾರಲ್ಲ, ಅದಕ್ಕೆ ನಾವು ಇಂಪ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಎಲ್ಲೋ ಒಂದ್ ಕಡೆ ಇವರು ಇಂಪ್ಲೀಡ್ ಆಗ್ತಾರೆ ಅನ್ನುವಂತ ನನಗೆ ಅನ್ನಿಸ್ತಾ ಇತ್ತು. ಆದ್ರೆ ಎಲ್ಲೂ ಕೂಡ ಅವ್ರು ಬರಲೇ ಇಲ್ಲ. ಅಂದ್ರೆ ಪ್ರಧಾನ ಭೂಮಿಕೆಗೆ ಎಲ್ಲೂ ಕೂಡ ಬರಲಿಲ್ಲ. ಹಿಂದ್ಗಡೆಯಿಂದ ಸಾಕಷ್ಟು ಕೆಲಸಗಳು ಮಾಡಿರ್ಬೋದು, ಮಾಡಿಲ್ದಲ್ಲ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಪ್ರಕರಣ ಇಷ್ಟು ದಿನಗಳ ಕಾಲ ನಡ್ಕೊಂಡು ಬರ್ತಾ ಹೋದಂತೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ದಲ್ಲ ಇದ್ರು ಕೂಡ ನಮ್ಮ ರಾಜಕಾರಣಿಗಳು ಮತ್ತೆ ನಮ್ಮ ಮೀಡಿಯಾ ಅವರ ಬೆನ್ನಿಗೆ ನಿಂತಿದ್ದಂತೂ ಸತ್ಯ. ಅಂದ್ರೆ ಅವರೇನು ಮಾತಾಡ್ತಿರ್ಲಿಲ್ಲ. ಅವರು ಯಾವ್ದೋ ಒಂದು SIT ರಚನೆಯಾದಾಗ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ರು. SIT ರಚನೆಯನ್ನ ಸ್ವಾಗತ ಮಾಡಿ ಇದು ಬಹಳ ಒಳ್ಳೇದು ಅನ್ನೋ ತರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಅವರು ಏನು ಮಾತಾಡಿರ್ಲಿಲ್ಲ. ನಂತರ ಯಾವಾಗ SIT ಅವರು ಒಂದು ದೂರು ವರದಿಯನ್ನ ಕೊಟ್ರು, ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ, ಮೀಡಿಯಾದವರು ಚಾರ್ಜ್ ಶೀಟು ಹಾಳು ಮುಳ್ಳು ಅಂತ ಹೇಳಿ ಅವ್ರ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳಿದ್ರು. ಆಗ ಒಂದು ಹೇಳಿಕೆಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು. ಇದಲ್ದಲ್ಲೇ ಅಲ್ಲಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಒಂದು ಬಾರಿ ಒಂದು ಇಂಗ್ಲಿಷ್ ನ್ಯೂಸ್ ಏಜೆನ್ಸಿಗೆ ಒಂದು ಸಂದರ್ಶನ ಕೊಟ್ಟಿದ್ದನ್ನ ನಾವು ಗಮನಿಸಿದ್ದೀವಿ. ಅದನ್ನ ಬಿಟ್ರೆ ಅವರು ಕೂಡ ಎಲ್ಲೂ ಜಾಸ್ತಿ ಏನು ಮಾತಾಡ್ಲಿಲ್ಲ. ಅಥವಾ ಅವರ ಆಂತರಿಕ ವಲಯದ ಸಭೆ ಅಂದ್ರೆ ದೇವಸ್ಥಾನದ ಒಳಗೆ ನಡೆದಂತಹ ಸಭೆಗಳಲ್ಲಿ ಅವರು ಮಾತಾಡಿದ್ದನ್ನ ನಾವು ನೋಡಿದ್ದೀವಿ. ಅದನ್ನ ಬಿಟ್ರೆ ನ್ಯಾಯಿಕ ಪ್ರಕ್ರಿಯೆ ಅಂತ ನಾವೇನ್ ಕರಿತೀವಿ, ನ್ಯಾಯಾಂಗದ ಪ್ರಕ್ರಿಯೆ ಒಳಗಡೆ ಅವರು ಕಾಲು ಇಡೋದಕ್ಕೆ ತೀರ್ಮಾನ ಮಾಡಿರ್ಲಿಲ್ಲ, ಅಥವಾ ಅವ್ರೇನೋ ಹಿಂಜರಿತಿದ್ರು, ಏನೋ ಗೊತ್ತಿಲ್ಲ. ಆದ್ರೆ ಈಗ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಇದು ಆಗಿದ್ದು ನಿನ್ನೆ ಬೆಳವಣಿಗೆ ನೀವು ಗಮನಿಸಿರ್ತೀರ ಅಂತ ನಾನು ಭಾವಿಸ್ತೀನಿ. ಬೆಂಗಳೂರಿನ ಹೆಸರಾಂತ ನ್ಯಾಯವಾದಿಗಳಾದಂತ CV ನಾಗೇಶ್ ಅವರು ಮತ್ತು ಅಲ್ಲಿನ ಸ್ಥಳೀಯರ ಇನ್ನೊಬ್ರು ವಕೀಲರು, ಅವರಿಬ್ರು ಹೋಗಿ 39/2025 ನಲ್ಲಿ ನಮ್ಮ ಪಾತ್ರ ಕೂಡ ಇದೆ, ನಾವು ಕೂಡ ಇದರಲ್ಲಿ ಒಂದು ಪಾರ್ಟಿ ಅಂತ ಹೇಳಿ ಅವ್ರು ಹೋಗ್ತಾರೆ. ನಾವು ಇನ್ ದ ಸೆನ್ಸ್ ಅವ್ರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಅವ್ರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಧರ್ಮಸ್ಥಳ ದೇವಸ್ಥಾನವನ್ನ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅವರು ಆಡಳಿತ ಮಂಡಳಿ ಅಂತಾನೂ ಕೂಡ ಹೇಳಲ್ಲ, ಅಥವಾ ಅಲ್ಲಿನ ಮುಖ್ಯಸ್ಥರು ಅಥವಾ ಅಲ್ಲಿನ ಯಾರ್ಯಾರಿದ್ದಾರೆ ದೊಡ್ಡವರು ಅವರುಗಳ ಪರ ಅಂತ ಹೇಳ್ತಾ ಇಲ್ಲ. ಅವರು ದೇವಸ್ಥಾನದ ಪರವಾಗಿ ನಾವು ಬಂದಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಹೀಗೆ ಈ ಕೇಸ್ ಒಳಗಡೆ ಬರೋದಕ್ಕೆ ಒಂದೇ ಒಂದು ರೀಸನ್ ಕೂಡ ಕೊಟ್ಟರು ಅವರು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಏನು ಅಂತಂದ್ರೆ, ನಿಮ್ಗೆ ಗೊತ್ತಿದೆ, ಈ ಚಿನ್ನಯ್ಯ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂಚೆ ಆತ ಮೊದಲು ಹೋಗಿದ್ದು, ಅಂದ್ರೆ ತನ್ನ ವಕೀಲರ ಮೂಲಕ
ಮೊದಲು ಹೋಗಿದ್ದು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೊಂದು ಅಫಿಡೇವಿಟ್ ಅನ್ನು ಹಾಕ್ತಾನೆ. ನೋಡಿ, ಇಂಥದ್ದೆಲ್ಲ ನಾನು ಕೆಲಸ ಮಾಡಿದ್ದೀನಿ, ಈ ತರ ಬರಿಯಲ್ಸ್ ಮಾಡಿದ್ದೀನಿ, ಇದರ ತನಿಖೆ ಮಾಡೋಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋಂತ ಮನವಿಯನ್ನ ಇಟ್ಕೊಂಡು ಆತ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿರ್ತಾನೆ. ಸುಪ್ರೀಂ ಕೋರ್ಟ್ ನಲ್ಲಿ ಆ ಕೇಸನ್ನ ವಜಾ ಮಾಡಲಾಗ್ತದೆ. ಈ ತರ PILಗಳು ಪ್ರಚಾರದ ಹುಚ್ಚಿನಿಂದ ಮಾಡ್ತಾರೆ ಅಥವಾ ಇನ್ನೇನೋ ಕಾರಣಗಳಿಗೆ ಮಾಡ್ತಾರೆ ಅಂತ ಹೇಳಿ ಆವಾಗಿದ್ದಂತ ಜಡ್ಜ್ ಅದನ್ನ ವಜಾ ಮಾಡ್ತಾರೆ. ಅಂದ್ರೆ ಅದನ್ನ ಸರಿಯಾದ ರೂಟ್ ನಲ್ಲಿ ಬಂದಿರ್ಲಿಲ್ಲ ಅನ್ನೋದು ಕೂಡ ಕಾರಣ. ಅಂದ್ರೆ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಆಗ್ಬೇಕು, ಅಲ್ಲೇನೋ ತನಿಖೆ ಮಾಡ್ಲಿಲ್ಲ ಅಂತನೋ, ಎಲ್ಲೋ ಲ್ಯಾಪ್ಸಸ್ ಆಯ್ತು ಅಂತ ಹೇಳಿ ಅಲ್ಲಿಂದ ಹೈಯರ್ ಕೋರ್ಟಿಗೆ ಹೋಗಿ ನಂತರ ದೇಶದ ಪರಮೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ. ಆ ತರದ ಎಲ್ಲಾ ಪ್ರೊಸೀಜರ್ಗಳನ್ನ ಓವರ್ಲುಕ್ ಮಾಡಿ ಅಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಬಂದಿದ್ರಿಂದಾಗಿ ಅದನ್ನ ವಜಾ ಮಾಡಲಾಗಿರುತ್ತೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬಹುದು. ಆ ಅಫಿಡೇವಿಟ್ ನಲ್ಲಿ ಆತ ಅಲ್ಲಿ ಬರೆದಂತ ವಿಷಯದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಪ್ರಸ್ತಾಪ ಇದೆ, ಹೀಗಾಗಿ ನಾವು ಇಲ್ಲಿ ಸಂತ್ರಸ್ತರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಹೇಶ್ ಕಜ್ಜಿ ಅವರು ನ್ಯಾಯವಾದಿಗಳು ಹೇಳ್ತಾರೆ. ಸೊ ಅಲ್ಲಿ ಹೆಚ್ಚಿನ ವಿವರಗಳನ್ನ ಅವ್ರು ಬಿಟ್ಕೊಡ್ಲಿಲ್ಲ. ಅಂದ್ರೆ ಇಷ್ಟೇ ಹೇಳ್ತಾ ಇದ್ದವರು, ಸುಪ್ರೀಂ ಕೋರ್ಟ್ ನಲ್ಲಿ ಈ ತರ ಹೋಗಿದ್ದೆ, ಅಲ್ಲಿ ನಮ್ಮ ಹೆಸರಿದೆ, ಹಿಂಗಾಗಿ ನಾವು ಇದರಲ್ಲಿ ಪಾರ್ಟಿ ಆಗೋದಕ್ಕೆ ಬಯಸ್ತಾ ಇದ್ದೀವಿ, ನಾವು ನಿಜವಾದ ಸಂತ್ರಸ್ತರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಕೂಡ ಬಹಳ ಟೆಕ್ನಿಕಲ್ ಆಗಿ ಒಂದು ವಿಷಯನ ನಾನು ಹೇಳಲೇಬೇಕು. ದೇವಸ್ಥಾನ ಅನ್ನೋದು ಸಂತ್ರಸ್ತ ಸ್ಥಾನದಲ್ಲಿದ್ಯಾ ಅಂತ ಒಂದು ಪ್ರಶ್ನೆ. ಇದನ್ನು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಬಹುದು. ಅಂದ್ರೆ ಈ ವಿಷಯದಲ್ಲಿ ನಡೆದಂತ ಒಂದು ದೊಡ್ಡ ಪ್ರೊಪಗಂಡ ಏನು ಅಂತಂದ್ರೆ, ಧರ್ಮಸ್ಥಳ ಕೇಸನ್ನ ಎಲ್ಲರೂ ಕೂಡ ನೋಡ್ಬೇಕಾಗಿದ್ದು ಹೆಂಗಿತ್ತು ಅಂತಂದ್ರೆ, ಈ ಪ್ರಕರಣವನ್ನ ಒಂದು ಕ್ರೈಮ್ಗಳು ಏನ್ ಘಟನೆಗಳು ನಡೆದಿದ್ದಾವೆ ಅಲ್ಲಿ ಸುಮಾರು ವರ್ಷಗಳಿಂದ ಏನೋ, ಅಥವಾ ಸರ್ಕಾರ ಏನ್ ಇದು ತನಿಖೆಯನ್ನು ಒಪ್ಪಿಸ್ತು ಒಂದು 20 ವರ್ಷದ ಅವಧಿ ಇರ್ತಲ್ಲ, ಆ ಕ್ರೈಮ್ ಪ್ರಕರಣಗಳಿಗೆ ಸೀಮಿತವಾಗಿ ನಾವು ಅದನ್ನ ನೋಡ್ಬೇಕಿತ್ತು. ಆದ್ರೆ ಇದನ್ನ ಪ್ರಚಾರ ಮಾಡಿದ ಹೇಗೆ ಅಂತಂದ್ರೆ, ಇದು ದೇವಸ್ಥಾನದ ವಿರುದ್ಧ ಅಪಪ್ರಚಾರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಪಿತೂರಿ ಅಂತ ಹೇಳಿ ಒಂದು ಪ್ರೊಪಗಂಡವನ್ನ ಬಹಳ ವ್ಯವಸ್ಥಿತವಾಗಿ ಅದನ್ನ ರನ್ ಮಾಡಲಾಯ್ತು. ಈ ಪಿತೂರಿಯಲ್ಲಿ ಅಥವಾ ಈ ಷಡ್ಯಂತ್ರದಲ್ಲಿ ನಮ್ಮ ಮೀಡಿಯಾಗಳಿಂದ ಹಿಡಿದು ನಮ್ಮ ಪೊಲಿಟಿಷಿಯನ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ಅದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪ್ರಜ್ಞಾವಂತ ಜನತೆ ಅಂದ್ರೆ ನೀವು ಸೇರ್ಕೊಂಡಂಗೆ ನಾವೆಲ್ಲ ಸೇರ್ಕೊಂಡು ನಾವು ಕೇಳ್ತಾ ಇದ್ದಿದ್ದೇನು ಅಂತಂದ್ರೆ, ಅಲ್ಲಿ ಇಷ್ಟೊಂದು ಪ್ರಕರಣಗಳೆಲ್ಲ ನಡೆದು ಬಿಟ್ಟಿದೇವಲ್ಲ, ಅದನ್ನ ಮಾಡಿದವ್ರು ಯಾರು, ಮಾಡಿಸಿದವ್ರು ಯಾರು, ಯಾರು ಕೊಂದವರು, ಅದು ನಮಗೆ ಆಚೆ ಬರ್ಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಇರ್ತದೆ. ಇಂಥವ್ರೇ ಮಾಡಿದ್ರೆ ಅಥವಾ ಇಂಥವ್ರು ಮಾಡಿಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ಯಾರು ಮಾಡಿದ್ದಾರೆ ಅನ್ನೋದು ನಮಗೆ ಬೇಕಾಗಿದೆ. ಆದ್ರೆ ಇಲ್ಲಿ ಏನಂತಂದ್ರೆ, ಏನೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಏನೇ ವಿಷಯ ಬಂದ್ರು ಕೂಡ ಅದು ಯಾರನ್ನೋ ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ಇದು ಇಂಥವ್ರನ್ನೇ ಕುರಿತು ಮಾತಾಡ್ತಾ ಇದ್ದಾರೆ, ಇಂಥವ್ರಿಗೆ ಕೆಟ್ಟ ಹೆಸರು ತರಕ್ ತಪ್ಪಿದ್ದಾರೆ ಅನ್ನುವಂಥದ್ದು ಒಂದು ಶುರು ಮಾಡಿ ಅದನ್ನ ದೇವಸ್ಥಾನದ ವಿರುದ್ಧ ನಡೀತಿರುವಂತ ಒಂದು ಷಡ್ಯಂತ್ರ ಅನ್ನುವಂತ ಒಂದು ಪ್ರೊಪಗಂಡವನ್ನ ಮಾಡೋದು. ಒಂದು ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ, ಆ ತರದ ಷಡ್ಯಂತ್ರ ನಡೀತಾ ಇತ್ತು. ನೋಡಿ, ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ, ಇದು ದೇವಸ್ಥಾನದ ಇಲ್ಲಿ ಸಂತ್ರಸ್ತ ಸ್ಥಾನದಲ್ಲಿ ಇದೆಯಾ ಅಂತ ಪ್ರಶ್ನೆ. ದೇವಸ್ಥಾನ ಹೆಂಗ್ರಿ ಸಂತ್ರಸ್ತ ಸ್ಥಾನದಲ್ಲಿ ನಿಂತ್ಕೊಳಕ್ ಸಾಧ್ಯ ಆಗುತ್ತೆ? ನನ್ನ ಪ್ರಶ್ನೆ ಇದು ವೈಯಕ್ತಿಕವಾಗಿ. ದೇವಸ್ಥಾನ ನಾವೆಲ್ಲರೂ ಕೂಡ ಗೌರವಿಸುವಂತ, ಆರಾಧಿಸುವಂತ, ಪ್ರೀತಿಸುವಂತ ಮಂಜುನಾಥೇಶ್ವರನ ಕ್ಷೇತ್ರ ಏನಿದೆ, ಅದು ನಮ್ಮೆಲ್ಲರ ಆರಾಧ್ಯ ಕ್ಷೇತ್ರ. ಅದು ಇಲ್ಲಿ ಹೆಂಗೆ ವಿಕ್ಟಿಮ್ ಆಗತ್ತೆ ಅಂತ ನನ್ನ ಪ್ರಶ್ನೆ. ಆಗೋದಕ್ಕೆ ಹೆಂಗ್ ಸಾಧ್ಯ ಇದೆ? ದೇವರು ಅಥವಾ ದೇವಸ್ಥಾನ ಅಲ್ಲಿ ವಿಕ್ಟಿಮ್ ಅಲ್ಲ, ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧ ಆರೋಪಗಳು ಕೇಳಿ ಬಂದಿರಬಹುದು. ದೇವ್ರ ವಿರುದ್ಧ ಯಾರು ಆರೋಪ ಮಾಡಿಲ್ಲ. ಮಂಜುನಾಥ ಸ್ವಾಮಿ ತಪ್ಪು ಮಾಡಿದಾನೆ ಅಂತ ಯಾರು ಹೇಳ್ತಾ ಇಲ್ಲ, ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದಾನೆ ಅಂತ ಯಾರು ಹೇಳ್ತಾ ಇಲ್ಲ. ದೇವ್ರ ವಿರುದ್ಧ ಏನು ಇಲ್ಲಿ ಪಿತೂರಿ, ದೇವ್ರ ವಿರುದ್ಧ ಏನು ಷಡ್ಯಂತ್ರ ನಡೆದಿಲ್ಲ. ಆದ್ರೆ ಇಲ್ಲಿ ದೇವಸ್ಥಾನ ತನ್ನನ್ನು ತಾನು ಸಂತ್ರಸ್ತ ಅಂತ ಹೇಳ್ಕೊಳ್ಳೋದಿದೆ ಅಂತ ಹೇಳಿ ಅಲ್ಲಿ ವಕೀಲರು ಹೇಳ್ತಾರೆ. ನೋಡೋಣ ಇದನ್ನ ನ್ಯಾಯಾಧೀಶರು ಯಾವ ರೀತಿ ಅದನ್ನ ಪರಿಗಣನೆಗೆ ತಗೋತಾರೆ ಅನ್ನೋದು ಕೂಡ ಕುತೂಹಲಕಾರಿ ವಿದ್ಯಮಾನ. ನಿನ್ನೆ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಅಂದ್ರೆ ಅವರು ಹಿರಿಯ ನ್ಯಾಯವಾದಿಗಳು ಅವರು ಬಂದು ವಾದ ಮಾಡೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ SIT ಪರ ವಕೀಲರಿಂದ, ಸರ್ಕಾರಿ ಅಭಿಯೋಜಕರು ಅಂತ ನಾವೇನ್ ಕರಿತೀವಿ, ಅವರು ಅದನ್ನ ಓರಲ್ ಆಗಿ ಅದನ್ನ ಮಾಡೋದಕ್ಕೆ ಬಿಟ್ರು ಅನ್ನೋದು. ಅಂದ್ರೆ ಅದನ್ನ ಅಬ್ಜೆಕ್ಷನ್ ಮಾಡ್ಬೇಕಿತ್ತು, ಅವ್ರು ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅಂತ.
ಆ ನಂತರ ಅವ್ರಿಗೇನೋ ಬೇರೆ ಸಂದೇಶ ಹೋಯ್ತು, ಇಲ್ಲ 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 ನಾವು ಇದನ್ನ ಇಂಪ್ಲೀಡಿಂಗ್ ಅಪ್ಲಿಕೇಶನ್ಗೆ ಅವಕಾಶ ಕೊಡೋಕೆ ಸಾಧ್ಯ ಇಲ್ಲ, ಹೀಗಾಗಿ ಆ, ನಮ್ಗೆ ಟೈಮ್ ಕೊಡಿ ಅಂತ ಹೇಳಿ ಅವ್ರು 3ನೇ ತಾರೀಕು ನಾಳೆಗೆ ಟೈಮ್ ತಗೊಂಡಿದ್ದಾರೆ. ಆದ್ರೆ SIT ಪರ ಅಭಿಯೋಜಕರು ಅವತ್ತು ಇರ್ಲಿಲ್ಲ, ಅವ್ರ ಅಸಿಸ್ಟೆಂಟ್ ಅವ್ರು ಇದ್ರಂತೆ ನಿನ್ನೆ. ಅವರು ಹೇಳಿದ ಪ್ರಕಾರ ಅಂದ್ರೆ ಅವರ ವಾದ ಏನಿದೆ ಅಂದ್ರೆ, SIT ಅವ್ರ ವಾದ ಈಗ ಏನಿದೆ ಅಂತಂದ್ರೆ, ಇಲ್ಲ 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 ಇದ್ರಲ್ಲಿ ವಿಕ್ಟಿಮ್ ಯಾರು ಅಂದ್ರೆ ಕೋರ್ಟ್ ಅಷ್ಟೇನೆ ಅಂತ. ವಿಕ್ಟಿಮು ಇಲ್ಲಿ ಕೋರ್ಟೇ ವಿಕ್ಟಿಮ್, ಯಾಕೆಂದ್ರೆ ಕೋರ್ಟ್ ಮುಂದೆ ಅವರು ಸುಳ್ಳು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಥವಾ ಸುಳ್ಳು 183 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೋರ್ಟ್ ಅನ್ನ ದಾರಿ ತಪ್ಪಿಸಿದ್ದಾರೆ. ಹೀಗಾಗಿ ಇಲ್ಲಿ ವಿಕ್ಟಿಮ್ ಕೋರ್ಟ್ ಅಷ್ಟೇನೆ, ಟೆಕ್ನಿಕಲಿ ಇಲ್ಲಿ ದೇವಸ್ಥಾನ ಇಲ್ಲಿ ವಿಕ್ಟಿಮ್ ಆಗಕ್ ಸಾಧ್ಯ ಇಲ್ಲ ಅನ್ನುವಂತ ವಾದ ಇಟ್ಕೊಂಡು ಬಹುಶಃ ನಾಳೆ ಅವರು ಇದಕ್ಕೆ ಅಬ್ಜೆಕ್ಷನ್ ಅನ್ನ ಮಾಡುವಂತ ಸಾಧ್ಯತೆ ಇದೆ. ಯಾವುದೇ ಪ್ರಕರಣ ಆಗ್ಲಿ ಅಂದ್ರೆ ಪ್ರಾಸಿಕ್ಯೂಷನ್ ಅವರ ವಾದವನ್ನ ಕೇಳಿದಲೆ ನ್ಯಾಯಾಲಯಗಳು ತೀರ್ಮಾನ ತಗೊಳ್ಳಿ. ನ್ಯಾಯಾಲಯ ಏನಾದ್ರು ತೀರ್ಮಾನ ತಗೋಬಹುದು. ಅವರು ಆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬೋದು ಅಥವಾ ಅವ್ರನ್ನ ಅಕ್ಸೆಪ್ಟ್ ಮಾಡಿ ಅವ್ರನ್ನ ಕೇಸ್ ಒಳಗಡೆ ತಗೊಂಡ್ಬರ್ಬೋದು. ಆದ್ರೆ ಸರ್ಕಾರಿ ಅಭಿಯೋಜಕರ ಮಾತನ್ನ ಕೇಳಲೇಬೇಕಾಗತ್ತೆ, ಅವರ ಅಭಿಪ್ರಾಯವನ್ನ ಕೇಳಲೇಬೇಕಾಗತ್ತೆ. ಹೀಗಾಗಿ ನಾಳೆ ಸರ್ಕಾರಿ ಅಭಿಯೋಜಕರು ಏನ್ ಹೇಳ್ತಾರೆ ಅನ್ನೋದು ಬಹಳ ಕುತೂಹಲಕಾರಿ ವಿಷಯ. ಸ್ನೇಹಿತರೆ, ನಾಳೆ ನೋಡೋಣ, ಕಾದು ನೋಡೋಣ ನ್ಯಾಯಾಲಯ ಏನ್ ತೀರ್ಮಾನ ತಗೊಳುತ್ತೆ ಅಂತ. ಅವರು ಅಕಸ್ಮಾತ್ ಈ ಕೇಸ್ ಒಳಗಡೆ ಬಂದ್ರೆ ಅವ್ರು ಏನ್ ಕಂಟೆಸ್ಟ್ ಮಾಡ್ತಾರೆ, ಅವ್ರ ಬೇಡಿಕೆ ಏನು, ಇದೆಲ್ಲ ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಅಂದ್ರೆ ಈ ಕೇಸ್ ಒಂದು ಹೊಸ ಟರ್ನ್ ಸಿಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಮತ್ತೆ ಈ ಕೇಸಲ್ಲಿ ಯಾಕೆ ಅವ್ರು ಇಂಪ್ಲೀಡ್ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇನ್ನು ಕೆಲವು ದಿನಗಳಲ್ಲಿ. ಅದನ್ನ ನಾವು ಗಮನಿಸೋಣ. ಸ್ನೇಹಿತರೆ, ಇದನ್ನ ಬಿಟ್ಟು ನಾನು ನಿಮ್ಮ ಮುಂದೆ ಕೇಳುವಂಥದ್ದು, ನಿಜವಾಗ್ಲೂ ಧರ್ಮಸ್ಥಳ ಪ್ರಕರಣಗಳ ನಿಜವಾದ ಸಂತ್ರಸ್ತರು ಯಾರು? ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದೀನಿ. ನಾವು ಈ ಕೇಸನ್ನು ಬಹಳ ದಿನದಿಂದ ಫಾಲೋ ಮಾಡ್ತಾ ಇದೀವಿ, ಬಹಳ ದಿನದಿಂದ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ನೋಡಿ, ವೇದವಲ್ಲಿ ಪ್ರಕರಣ ಆಯ್ತು, ಪದ್ಮಲತಾ ಪ್ರಕರಣ ಆಯ್ತು, ಆನೆಮಾವತ ನಾರಾಯಣ, ಅವ್ರ ತಂಗಿ ಯಮುನಾ, ಸೌಜನ್ಯ ಪ್ರಕರಣ, ಇವೆಲ್ಲ ಕಣ್ಣಿಗೆ ಕಾಣಿಸುವಂತ ಪ್ರಕರಣಗಳು, ದಾಖಲೆ ಆಗಿರುವಂತ ಪ್ರಕರಣಗಳು. ಅವರ ಸಂಬಂಧಿಕರು, ಅವರನ್ನು ಹೆತ್ತವರು ಅಥವಾ ಒಡ ಹುಟ್ಟಿದವರು ನ್ಯಾಯಕ್ಕಾಗಿ ಪರಿತಪಿಸ್ತಾ ಇರುವಂತ ಕೇಸ್ಗಳಿವು. ಇದೆಲ್ಲ ಗೊತ್ತಿರುವಂತದ್ದೆಲ್ಲ ಸಿ ರಿಪೋರ್ಟ್ ಆಗಿರೋದು, ಬಗೆಹರಿಯದ ಕೇಸ್ಗಳು ಅಂತ ಹಾಗೆ ನಿಂತ್ಕೊಂಡಿರುವಂತ ಕೇಸ್ಗಳು. ಅಲ್ಲೊಂದಷ್ಟು ಜನ ಸಂತ್ರಸ್ತರಿದ್ದಾರೆ. ಅವರು ಸಂತ್ರಸ್ತರಲ್ವಾ? ಅವರಲ್ವಾ ಸಂತ್ರಸ್ತರು? ನಾನು ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ನೋಡಿ, ನಾನು ಪದೇ ಪದೇ ಅದನ್ನ ರಿಪೀಟ್ ಮಾಡಿ ಹೇಳದಂತಾಗತ್ತೆ, ಆದ್ರೆ ಬಹಳ ನೋವಾಗತ್ತೆ. ಈ ಏನು ಎಲ್ಲರಿಗೂ ಗೊತ್ತಿರುವಂತ ಪ್ರಕರಣಗಳನ್ನ ಬಿಟ್ಟು ಕೂಡ ಯೋಚನೆ ಮಾಡಿ ಹೇಳೋದಾದ್ರೆ, ಧರ್ಮಸ್ಥಳದಲ್ಲಿ ಹೆಸರೇ ಇಲ್ದಂತ ಸತ್ತು ಹೋದ್ರಲ್ಲ, ಅವ್ರು ಯಾರು ಅಂತಾನೆ ಗೊತ್ತಾಗ್ದಲೆ ಸತ್ತು ಹೋಗ್ಬಿಟ್ರಲ್ಲ, ಅವ್ರು ಸಂತ್ರಸ್ತರಲ್ವಾ? ಅವರ ಅಪ್ಪ ಅಮ್ಮ, ಅವರ ಬಂಧು ಬಳಗ, ಅವರ ಗಂಡ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರಲ್ವಾ ಸಂತ್ರಸ್ತರು? ಹೆಸರೇ ಇಲ್ದಂಗೆ ಸತ್ತೋಗ್ಬಿಟ್ರಲ್ಲ, ಯಾರು ಅಂತಾನೆ ಗೊತ್ತಿಲ್ಲ ರೀ. ಅಲ್ಲಿ ಹೆಣ ಬೀಳುತ್ತೆ, ಹೆಣ ಬಿದ್ದ ತಕ್ಷಣ ಅಪರಿಚಿತ ಶವ ಅಂತೇಳಿ ಅವತ್ತೇನೆ ಅಥವಾ ಗಂಟೆಗಳಲ್ಲೇ ಅದನ್ನ ಕ್ಲಿಯರ್ ಮಾಡಿ ಮುಗ್ಸಾಕಿದ್ರಲ್ಲ, ಅವರು ಸಂತ್ರಸ್ತರಲ್ವಾ? ಅವ್ರ ಫ್ಯಾಮಿಲಿಯವ್ರ ಸಂತ್ರಸ್ತರಲ್ವಾ? ಇದನ್ನ ನಾವೇನ್ ಕಾಗೆ ಏನಾದ್ರೂ ಹೇಳ್ತಾರಲ್ಲ, ಯಾವ್ದು ಕತೆ, ಗುಬ್ಬಿ ಕತೆ ಹೇಳ್ತಾ ಇಲ್ಲ ನಾವು, ದಾಖಲೆಗಳಲ್ಲಿ ಇರುವ ಕತೆಗಳನ್ನು ಹೇಳ್ತಾ ಇದ್ದೀವಿ, ಪೊಲೀಸರ ದಾಖಲೆಗಳಲ್ಲಿ ಇರುವ ಪ್ರಕರಣಗಳನ್ನು ಹೇಳ್ತಾ ಇದ್ದೀವಿ. ದೇಶದ ಯಾವುದೇ ಭಾಗದಲ್ಲಿ ಎಲ್ಲೇ ಒಂದು ಹೆಣ ಬಿದ್ರು ಅಟ್ಲೀಸ್ಟ್ ಅದನ್ನ ಅದ್ರ ಸಂಬಂಧಿಕರಿಗೆ ತಲುಪಿಸೋಕೆ ಕನಿಷ್ಠ ಒಂದು 3 ದಿವಸನಾದ್ರು ಪ್ರಯತ್ನ ಪಡ್ತಾರೆ ಇಟ್ಕೊಳ್ಳೋದಕ್ಕೆ. ಆದ್ರೆ 2000ನೇ ಇಸ್ವಿಯಿಂದ ಹಿಡಿದು 2014ರವರೆಗೆ ಅಥವಾ ಅದಕ್ಕೂ ಹಿಂದೆ ಅವತ್ತು ಸಿಕ್ಕ ಹೆಣನ ಗಂಟೆಗಳಲ್ಲಿ ಅದನ್ನ ಕ್ಲಿಯರ್ ಮಾಡಿದ್ರಲ್ಲ, ಅದ್ ಹೆಂಗೆ ಅಂತ ಪ್ರಶ್ನೆ ಕೇಳ್ಬಾರ್ದು, ಅದ ಉತ್ತರ ಸಿಗ್ಬಾರ್ದು ಅದಕ್ಕೆ. ಹಂಗ್ ಸತ್ತು ಹೋದ್ರಲ್ಲ, ಅಲ್ಲಿ ಯಾರೋ ಸತ್ತು ಹೋದ್ರಲ್ಲ, ಅವರೆಲ್ಲ ಸಂತ್ರಸ್ತರಲ್ವಾ? ನೋಡಿ, ಯೋಚನೆ ಮಾಡಿ. ನೋಡಿ, 6/4/2010ನೇ ಇಸ್ವಿನಲ್ಲಿ ಇದೇ ಧರ್ಮಸ್ಥಳದ ಶರಾವತಿ ಲಾಡ್ಜ್ ನಲ್ಲಿ ಒಂದು ಹೆಣ್ಮಗಳು ಕೊಲೆಯಾಗಿ ಬಿದ್ದಿರ್ತಾಳೆ. ಆ ನಂತರ ಆಕೆ ಸಂಬಂಧಿಕರು ಸಿಗ್ಲಿಲ್ಲ ಅಂತ ಹೇಳಿ ಅವತ್ತಿನ ದಿನನೇ ದಫನ್ ಮಾಡಿ ಮುಗ್ಸಾಕ್ಬಿಡ್ತಾರೆ.
ಅದೇ ದಿವಸ ಇನ್ನೊಬ್ಬ ಪುರುಷನ ಹೆಣ ಸಿಗುತ್ತೆ. ಅದು ಇನ್ನೆಲ್ಲೋ ಸಿಗುತ್ತೆ, ಗೊತ್ತಿಲ್ಲ. ಆಕೆಗೂ ಆತನಿಗೂ ಏನೋ ಸಂಬಂಧ ಇತ್ತು, ಗಂಡ ಹೆಂಡತಿ ಆಗಿದ್ರು ಅಥವಾ ಬಂಧು ಬಳಗನೋ ಏನೋ ಗೊತ್ತಿಲ್ಲ, ಗೊತ್ತಾಗ್ಲೇ ಇಲ್ಲ, ಗೊತ್ತಾಗೋದು ಇಲ್ಲ. ಅಪರಿಚಿತ ಹೆಣ, ಅಪರಿಚಿತವಾಗಿ ಸತ್ತೋದ್ರು. ಅವರು ಸಂತ್ರಸ್ತರಲ್ವಾ? ಇದೆಲ್ಲ ದಾಖಲೆ ಆಗಿರೋ ಪ್ರಕರಣಗಳಲ್ವಾ? ನೋಡಿ, ಯೋಚನೆ ಮಾಡಿ. ನೋಡಿ, 2/9/2003 ಇಸ್ವಿಯಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ಕೂಡ. 35ರಿಂದ 40 ಪ್ರಾಯದ ಒಬ್ಬ ಗಂಡಸು, 10ರಿಂದ 12 ವರ್ಷದ ಹುಡುಗಿ ಸತ್ತು ಹೋದ್ರು. ಹೊಳೆಯಲ್ಲಿ ನೇತ್ರಾವತಿಯಲ್ಲಿ ಬಂದ್ರು. ಆತರ ತೇಲ್ದವ್ರು ಎಷ್ಟು ಜನ ಲೆಕ್ಕ ಇಲ್ಲ. ಹೆಂಗ್ ಸತ್ರು ಅಂತ. ಆ ಹುಡುಗಿ ಕಾಲ್ ಜಾರಿ ಬಿದ್ದಿತ್ತು, ಅದ್ರ ಜೊತೆ ಅವ್ರ ಅಪ್ಪನು ಹುಡ್ಕೊಂಡೋಗಿ ಆತನು ಸತ್ತ ಅಂತಾನೆ ಅನ್ಕೋಬಿಡೋಣ, ಒಂದು ಕ್ಷಣ ಅಂದ್ಕೊಂಡೇ ಬಿಡೋಣ, ಅದನ್ನೇ ಅನ್ಕೊಳ್ಳೋಣ. ಆದ್ರೆ ಅವರು ಸಂಬಂಧಿಕರಿಗೆ ಆ ಹೆಣಗಳನ್ನ ತಲುಪಿಸುವಂತಹ ಒಂದು ಕೆಲಸನೂ ಕೂಡ ಮಾಡ್ಲಿಲ್ವಲ್ಲ ಅಲ್ಲಿನ ಗ್ರಾಮ ಪಂಚಾಯತಿ, ಅಲ್ಲಿನ ಪೊಲೀಸ್ ವ್ಯವಸ್ಥೆ, ಅಲ್ಲಿನ ಅರಣ್ಯ ಇಲಾಖೆ ಅಥವಾ ಅಲ್ಲಿನ ಒಟ್ಟು ವ್ಯವಸ್ಥೆ ಅದನ್ನ ಮಾಡ್ಲಿಲ್ವಲ್ಲ. ಅವರು ಸಂತ್ರಸ್ತರಲ್ವಾ? ಆ 10-12 ವರ್ಷದ ಹುಡುಗಿಯನ್ನ ಆ ಒಡಲಲ್ಲಿ ಹೊತ್ತು ಹೆತ್ತು ಸಾಕಿದಂತ ತಾಯಿ ಅಂತ ಒಬ್ಳು ಇದ್ಲಲ್ವಾ? ಆ ಸಮಯದಲ್ಲಿ ಇದ್ಲಲ್ವಾ ಅವಳಿಗೊಂದು ಗೊತ್ತಾಗ್ಲೇ ಇಲ್ವಲ್ಲ ನನ್ನ ಮಗಳು ಏನಾಗೋದ್ಲು ಅಂತ. ಕೊನೆಗೆ ಒಂದು ಹಿಡಿ ಮಣ್ಣು ಹಾಕಕ್ಕೂ ಅವಳ ಕೈಲಿ ಸಾಧ್ಯ ಆಗ್ಲಿಲ್ವಲ್ಲ. ಅವರು ಸಂತ್ರಸ್ತರಲ್ವಾ? ಯಾರು ಕೇಳೋಣ ಈ ಪ್ರಶ್ನೆಗಳನ್ನ? ನೋಡಿ, 15/6/2009 ಸ್ನಾನಘಟ್ಟದ ಬಳಿ 15-20 ವರ್ಷದ ಹೆಣ್ಮಗಳು ಶವ ಸಿಗತ್ತೆ ಅಂತೆ. ಅಪರಿಚಿತ ಅಂತ ಹೇಳಿ ಅವತ್ತಿಂದ ಅವತ್ತೇ ದಫನ್ ಮಾಡ್ತಾರೆ. 15 ವರ್ಷದ ಹೆಣ್ಮಗಳು ಅಲ್ಲಿಗೆ ಏನಕ್ಕೆ ಬಂದಿದ್ಲು? ಒಬ್ಳೆ ಬಂದಿರಕ್ ಸಾಧ್ಯನಾ? ಅವ್ರ ಜೊತೆ ಯಾರು ಇರಲ್ಲ, ಅಪ್ಪ ಅಮ್ಮನೋ ಯಾರೋ ಬಂದಿರಲ್ವಾ? ಅವ್ರ ಸಂಬಂಧಿಕರನ್ನ ಹುಡುಕೋ ಪ್ರಯತ್ನನೇ ಪಡ್ಲಿಲ್ವಾ? ಯಾಕೆ ಪ್ರಯತ್ನ ಪಡದೆ ಹೆಂಗೆ ದಫನ್ ಮಾಡ್ತಾ ಇದ್ರು? ಆ ಹುಡುಗಿಯ ಅಪ್ಪನೋ ಅಮ್ಮನೋ ಕಳ್ಕೊಂಡೇ ಬಿಟ್ರಲ್ವಾ ಮಗುನ? ಅವ್ರು ಸಂತ್ರಸ್ತರಲ್ವಾ? ಅವ್ರಿಗೆ ವಾಯ್ಸೇ ಇಲ್ವೇನೋ, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಇಲ್ಲಿ ಸತ್ತಿರೋ ಹುಡುಗಿ ನಮ್ಮ ಮಗಳು ಅಂತ ಗೊತ್ತೇ ಇಲ್ವೇನೋ, ಹಂಗಾಗಿ ಅವ್ರು ಮುಂದಕ್ಕೆ ಬರಕ್ಕೂ ಸಾಧ್ಯನೂ ಇಲ್ಲ. ಅವರು ಸಂತ್ರಸ್ತರಲ್ವಾ? ನೋಡಿ, ಯೋಚನೆ ಮಾಡಿ. ನೋಡಿ, 13/10/2014 ಜಯಮ್ಮ ಅನ್ನುವಂತ ಅಪರಿಚಿತ ಹೆಂಗಸು, ಆಕೆ ವಿಳಾಸ ಕೂಡ ಇತ್ತು ಇವ್ರ ಹತ್ರ. ಇದ್ರಲ್ಲೊಂದು ವಿಶೇಷ ಅಂದ್ರೆ ಇದರಲ್ಲಿ ವಿಳಾಸ ಕೂಡ ಇದೆ, ಆದ್ರೆ ಅಪರಿಚಿತ ಹೆಂಗಸು ಅಂತ ಹೇಳ್ತಾರೆ. ಜಯಮ್ಮ ಎಂಬ ಅಪರಿಚಿತ ಹೆಂಗಸು, ಹೆಸರು ಗೊತ್ತು, ವಿಳಾಸ ಗೊತ್ತು, ಆದ್ರೆ ಅಪರಿಚಿತ ಹೆಂಗಸು. ಅವರೇ ದಫನ್ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ಅವ್ರು ತಿಳಿಸುವಂತ ಅಥವಾ ಅವ್ರ ಸಂಬಂಧಿಕರನ್ನ ಯಾರನ್ನ ಹುಡುಕಿ ಅಥವಾ ಅವ್ರನ್ನ ಕರ್ಕೊಬಂದು ಮಾಡುವಂತ ಪ್ರಕ್ರಿಯೆಯನ್ನು ಮಾಡ್ಲಿಲ್ವಲ್ಲ. ಅವ್ರ ಮನೆಯವ್ರು ಯಾರು ಸಂತ್ರಸ್ತರಲ್ವಾ? ಆಶ್ಚರ್ಯ. ಅವತ್ತು ಸಿಕ್ಕಿದ್ದ ಹೆಣ ಅವತ್ತೇ ದಫನ್ ಆಗುತ್ತೆ. ಈ ತರದ್ದು 1, 2, 3 ಪ್ರಕರಣ ಅಲ್ಲ, ನೂರಾರು ಪ್ರಕರಣಗಳಲ್ಲಿ ಇದೇ ತರ ಆಗೋಗ್ಬಿಟ್ಟಿದೆ. ಅಲ್ಲಿ ಸತ್ತವರ ಆ ಫ್ಯಾಮಿಲಿಯ ಅವರ ಆ ನೋವುಂಡವರಿದ್ದಾರಲ್ಲ, ಅವರಲ್ವಾ ಸಂತ್ರಸ್ತರು. ಆಮೇಲೆ ನೋಡಿ, SIT ಅವರೇ ಸುಮಾರು 38 ಪ್ರಕರಣಗಳನ್ನ ಕಂಡುಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಆ ಪ್ರಕರಣಗಳು ಏನು ಅಂತ ಹೇಳ್ತೀನಿ ನಾನು. ಅಂದ್ರೆ ಅವ್ರ ಹತ್ರ ಗ್ರಾಮ ಪಂಚಾಯತಿ ದಾಖಲೆಗಳಲ್ಲಿ ಈ ತರ ಸಾವಾಗಿರೋದೆಲ್ಲ ಇದೆ ಅವ್ರ ಹತ್ರ ದಾಖಲೆ, ಆದ್ರೆ ಪೊಲೀಸ್ ದಾಖಲೆಗಳಲ್ಲಿ ಅವು ಮಿಸ್ಸಿಂಗ್. ಅದ್ ಹೆಂಗ್ 38 ಪ್ರಕರಣಗಳು ಮಿಸ್ಸಿಂಗ್ ಆಗ್ತವೆ? ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ? ಆ 38 ಪ್ರಕರಣಗಳಲ್ಲಿ ಸತ್ತವರು ಹೇಗೆಲ್ಲ ಸತ್ರು? ಅವ್ರು ಸಂತ್ರಸ್ತರಲ್ವಾ? ಇದೆಲ್ಲಕ್ಕಿಂತ ಬಹಳ ನನಗೆ ನೋವಾಗಂತದ್ದು, ಈ ಪ್ರಕರಣದಲ್ಲಿ ಬಹಳ ನೋವು ಪಟ್ಕೊಂಡಿದ್ದು ಅಂತಂದ್ರೆ ಭಿಕ್ಷುಕರಿಗೆ ಸಂಬಂಧಪಟ್ಟಂತ ಸಾವುಗಳು. ನೋಡಿ, ಚಿನ್ನಯ್ಯ ಅವನ ಇಂಟರ್ವ್ಯೂಗಳಲ್ಲಿ ಅವನು ಹೇಳಿದ್ದನ್ನೆಲ್ಲ ನೀವು ಗಮನಿಸಿರ್ತೀರಿ. ಅವ್ನು ನ್ಯಾಯಾಲಯದ ಮುಂದೆ ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ನೋ ಗೊತ್ತಿಲ್ಲ, ಆದ್ರೆ ಭಿಕ್ಷುಕರಿಗೆ ಸಂಬಂಧಪಟ್ಟಂತೆ ಅವ್ನು ಹೇಳ್ತಾ ಇದ್ದ. ಅಂದ್ರೆ ಭಿಕ್ಷುಕರು ಒಂದ್ಸಲ ಬಂದ್ರೆ ಏನೋ ಕರ್ಕೊಂಡೋಗಿ ತಗೊಂಡೋಗಿ ಸಕಲೇಶ್ಪುರನೋ ಇನ್ನೆಲ್ಲೋ ಒಂದ್ ಕಡೆ ಬಿಟ್ಬಿಟ್ಟು ಬರ್ತಾ ಇದ್ರು. ಮತ್ತೆ ಅವ್ರು ತಿರ್ಗಾ ವಾಪಸ್ ಬಂದ್ರೆ ಅವ್ರನ್ನ ಹೊಡೆದು ಸಾಯಿಸ್ಲಾಗ್ತಿತ್ತು ಅಂತ ಸುಳ್ಳು ಅಂತಾನೆ ಅನ್ಕೋಬಿಡೋಣ. ಚಿನ್ನಯ್ಯ ಹೇಳಿದ ಸುಳ್ಳು ಅಂತಾನೆ ಅನ್ಕೋಬಿಡೋಣ. ಆದ್ರೆ ದಾಖಲೆಗಳನ್ನ ನೋಡಿದ್ರೆ ಎಷ್ಟೊಂದು ಪ್ರಕರಣಗಳು ಕಾಣಿಸ್ತವೆ. ಭಿಕ್ಷುಕರು ಅಲ್ಲೆಲ್ಲೋ KSRTC ಬಸ್ ಸ್ಟ್ಯಾಂಡ್ ಹತ್ರ ಸತ್ತು ಬಿದ್ದಿದ್ರು, ಭಿಕ್ಷುಕಿ ಸತ್ತು ಬಿದ್ದಿದ್ಲು, ಮುಖ್ಯ ದ್ವಾರದ ಬಳಿ ಒಂದು ಭಿಕ್ಷುಕನ ಶವ, ಕಿಂಡಿ ಅಣೆಕಟ್ಟೆ ಹತ್ರ ಭಿಕ್ಷುಕನ ಶವ, ಆಮೇಲೆ ಅದು ಮಾಹಿತಿ ಕಚೇರಿ ಹತ್ರ ಒಂದು ಭಿಕ್ಷುಕನ ಶವ, ಭಿಕ್ಷುಕಿ ಶವ. ಎಷ್ಟೊಂದು ಪ್ರಕರಣಗಳು. ಹೆಂಗ್ ಸತ್ತೋಗ್ಬಿಟ್ರು ಅವರೆಲ್ಲ? ಅದೇನ್ ಭಿಕ್ಷುಕರೆಲ್ಲ ಹೋಗ್ಬಿಟ್ಟು ಅಲ್ಲೇ ಸಾಯಕ್ಕೋಸ್ಕರ ಅಲ್ಲೇನೋ ಮೋಕ್ಷ ಸಿಗುತ್ತೆ, ಏನೋ ಸಾಯುಜ್ಯ ಸಿಗುತ್ತೆ ಅಂತ ಅಲ್ಲಿ ಹೋಗಿ ಇಚ್ಛಾಮರಣಿಗಳಾಗಿ ಸತ್ತೋಗ್ಬಿಡ್ತಾ ಇದ್ರ.
ಯಾರು ಇಲ್ಲಲ್ಲ, ಅವ್ರ ಬೆನ್ನ ಹಿಂದೆ ಯಾರು ಇಲ್ಲ, ಅವ್ರನ್ನ ಕೇಳೋರು ಯಾರು ಇಲ್ಲ, ಅವ್ರಿಗೆ ಯಾರು ಭಿಕ್ಷುಕರು ಅನಾಥರಲ್ವಾ ಅವ್ರು. ಹಾಗಾಗಿ ಅವ್ರು ಸಂತ್ರಸ್ತರಾಗಕ್ ಸಾಧ್ಯ ಇಲ್ಲ, ಫ್ಯಾಮಿಲಿಗಳಿಲ್ವಲ್ಲ ಅವ್ರಿಗೆ. ಇದು ನಮ್ಮ ವ್ಯವಸ್ಥೆ ಸ್ನೇಹಿತರೆ. ಏನೂ ಆಗೇ ಇಲ್ಲ, ಏನೂ ನಡೆದೇ ಇಲ್ಲ ಅಂದ್ರೆ ನಾವೆಲ್ಲ ಹುಚ್ಚರ ತರ ಮಾತಾಡ್ತಾ ಇರಲಿಲ್ಲ. 400-500 ಕೇಸ್ಗಳಂತೂ ನಾನು ಗಮನಿಸಿದ್ದೇನೆ. ಒಂದಲ್ಲ ಒಂದ್ ರೀತಿ ಅನುಮಾನ ಬರುವಂತ ಪ್ರಕರಣಗಳು. ನಾವು ಇದನ್ನೆಲ್ಲ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಮಾಡಿಸ್ತಾ ಇದ್ದ ಅಂತ ನಾನು ಯಾವ್ದೇ ಕಾರಣಕ್ಕೂ ಯಾವತ್ತೂ ಹೇಳಿಲ್ಲ, ಇವತ್ತಿಗೂ ಹೇಳಲ್ಲ ನಾನು. ಆದ್ರೆ ಆಗಿದೆಯಲ್ಲ, ಯಾರೋ ಮಾಡ್ತಾ ಇದಾರಲ್ಲ, ಯಾಕೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡಿದ್ರು, ಈ ದುಷ್ಟಕೂಟ ಯಾವುದು, ಆ ಕಿಲ್ಲರ್ ಗ್ಯಾಂಗ್ ಯಾವುದು, ಆ ಅತ್ಯಾಚಾರಿಗಳ ಗ್ಯಾಂಗ್ ಯಾವುದು, ಅದನ್ನ ಏನು ಕಂಡು ಹಿಡಿದಲೆ ಇವತ್ ನೋಡಿ ಈ ಕೇಸ್ ಎಲ್ಲಿಗೆ ಬಂದ್ ನಿಂತಿದೆ ಅಂತ ಹೇಳಿ. SIT ಹೇಳ್ತಾ ಐತೆ ನಾವು ಬರೀ 39/2025 ಅಷ್ಟನ್ನೇ ನಾವು ಮಾಡ್ತಾ ಇಲ್ಲ. ನಾವು ನೋಡಿ ಬಂಗ್ಲೆಗುಡ್ಡದಲ್ಲಿ ಸಿಕ್ತಲ್ಲ, ಅಂದ್ರೆ 7 ತಲೆಬುರುಡೆ ಮತ್ತೆ 106 ಮೂಳೆಗಳನ್ನ ಅವರು ಸೋಕೋ ಟೀಮ್ ಎಲ್ಲ ಹೋಗಿ ಅದನ್ನ ಸೆಕ್ಯೂರ್ ಮಾಡಿ ತಗೊಂಬಂದ್ರಲ್ಲ, ಈಗೆಲ್ಲ ಅದನ್ನ ಫೊರೆನ್ಸಿಕ್ ಎಲ್ಲ ಕಳಿಸಿದಾರಲ್ಲ, ಅದನ್ನು ಕೂಡ ನಾವು ತನಿಖೆ ಮಾಡ್ತಾ ಇದೀವಿ ಅಂತ. ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಏನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸತ್ರು ಅನ್ನೋದಷ್ಟೇ ಗೊತ್ತು. ಅವ್ರ ವಯಸ್ಸು ಕಂಡು ಹಿಡಿದ್ಬಿಟ್ಟು ಆ ಬುರುಡೆ ಹಲ್ಲು ಇನ್ನೊಂದು ನೋಡಿ ವೈಜ್ಞಾನಿಕವಾದ ವಿಶ್ಲೇಷಣೆ ಮಾಡಿ ಇದಕ್ಕೆ 45 ವರ್ಷ, ಇದಕ್ಕೆ 50 ವರ್ಷ, ಇದಕ್ಕೆ ಹಿಂಗೆ ಅಂತ ಹೇಳ್ಬೋದೇನೋ. ಹೆಂಗ್ ಸತ್ರು? ಆ ಗುಡ್ಡ ಮೇಲೆ, ಅದು ಆ ಕಾಡು, ದಟ್ಟ ಕಾಡಿನ ಆ ಒಳಗಡೆ ಹೋಗಿ ಅಲ್ಲಿ ಹೋಗಿ ಸುಖ ಸುಮ್ನೆ ಯಾರಾದ್ರೂ ಯಾಕೆ ಪ್ರಾಣ ಇದಕ್ಕಿದ್ದಂಗೆ ಹೆಂಗ್ ಸಾಯ್ತಾರೆ? ಹೋಗ್ಲಿಲ್ಲ, ಗುಂಡಿ ಇತ್ತ ಬಿತ್ಸಾಯಕ್ಕೆ, ಅಥವಾ ನೀರಿತ್ತ, ಬೆಂಕಿ ಇತ್ತ, ಎಂಥದೂ ಇಲ್ಲಲ್ಲ, ಗುಡ್ಡದ ಮೇಲೆ ಹೋಗಿ ನಿಂತ್ಕೊಂಡು ಯಾಕೆ ಸಾಯ್ತಾರೆ? ಈ ಉತ್ತರ ಸಿಗ್ಬೇಕಲ್ಲ. ಆ ಸತ್ತೋದವರು ಆ 7 ಬುರುಡೆ ಅಂತೂ ಸಿಕ್ಕಿದ್ದೆ, ಆ 106 ಮೂಳೆಗಳಿಂದ ಇನ್ನೆಷ್ಟು ಜನ ಅಂತ ಗೊತ್ತಾಗ್ಬೇಕಾಗತ್ತೆ. ಅದು 7 ಅಂತೂ ಪಕ್ಕ ಅಲ್ಲ. ಆ 7 ಜನರು ಮನೆಯವರು ಇದ್ದಾರಲ್ಲ, ಕಳ್ಕೊಂಡ್ರಲ್ಲ, ಅವ್ರು ಸಂತ್ರಸ್ತರಲ್ವಾ? ನೋಡಿ, ಅದಲ್ಲದೆ SIT ಅವ್ರದ್ದು ಏನ್ ಹೇಳ್ತಾರೆ, ನಾವು ಅಪರಿಚಿತ ಶವಗಳು ಮತ್ತೆ ಮಿಸ್ಸಿಂಗ್ ಕೇಸಸ್ ಇದೆಲ್ಲರ ಬಗ್ಗೆ ಕೂಡ ತನಿಖೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ. ಮಾಡ್ಲಿ, ಸಂತೋಷ. ಅದೇನ್ ಹೇಳ್ತಾರೋ ನೋಡೋಣ, ಅದು ಕೂಡ ಕಾದ್ ನೋಡೋಣ. ಅದು ಒಂದು ಆಸೆ ಇಟ್ಕೊಂಡಿದೀವಿ ನಾವು, ಏನಾದ್ರು ಒಂದು ತಾರ್ಕಿಕವಾದ ಅಂತ್ಯ ಏನಕ್ಕೆ ಅವರು ಬರುತ್ತಾ ಅಂತ ಹೇಳಿ. ಈಗ ಇಂಥವರೇ ಆರೋಪಿಗಳು ಅಂತ ನಾವೇನ್ ಹೇಳ್ತಾ ಇಲ್ಲಲ್ಲ, ಹೇಳಲಿ ಅಲ್ಲ, ಅವರು ಮಾಡ್ಲಿ, ತನಿಖೆ ಮಾಡ್ಲಿ, ಸತ್ಯವನ್ನು ಹೊರಗಡೆ ತರಲಿ. ಚಿನ್ನೇ ಹೇಳಿದ್ ಸುಳ್ಳು, ಹೌದು ಆಯ್ತು, ಒಪ್ಕೊಂಡ್ಬಿಡ್ತೀವಿ. ಅಟ್ಲೀಸ್ಟ್ ನೀವ್ ಕಂಡ್ಕೊಂಡಿದ್ದೆಲ್ಲ ಸುಳ್ಳಲ್ವಲ್ಲ, ನಿಮ್ ಕೈಲಿರೋ ದಾಖಲೆಗಳು ಸುಳ್ಳಲ್ವಲ್ಲ, ಅಲ್ಲಿ ನೀವು ಹೋಗಿ ಬಂಗ್ಲೆಗೂಡದಲ್ಲಿ ಆಯ್ಕೊಂಬಂದ್ರಲ್ಲ ಮೂಳೆಗಳು, ಅದು ಸುಳ್ಳಲ್ವಲ್ಲ, ಅದಕ್ಕಾರು ಉತ್ತರ ಕೊಡಿ. ಜನ ಕಾಯ್ತಿದ್ದಾರೆ, ಲಕ್ಷಾಂತರ ಜನ ಕಾಯ್ತಿದ್ದಾರೆ. ಎಷ್ಟೇ ಇದನ್ನ, ಈ ಪ್ರಕರಣನ ಷಡ್ಯಂತ್ರ, ಬುರುಡೆ, ಪಿತೂರಿ, ಅದು ಇದು ಅಂತೇನೇ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟರು ಕೂಡ ದಾಖಲೆಗಳು ಮಾತಾಡ್ತಾನೆ ಇರ್ತವೆ, ಜನರು ಮಾತಾಡ್ತಾನೆ ಇರ್ತಾರೆ. ಇದನ್ನ ಯಾವತ್ತೂ ಕೂಡ ಮುಚ್ಚಾಕೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಸ್ನೇಹಿತರು ಹೇಳ್ತಾರೆ, ಅಂದ್ರೆ ಮಾಟ ಮಂತ್ರ ಮಾಡಿದ್ದಕ್ಕೆ ಅಂತ ಬಂಗ್ಲೆಗುಡ್ಡದ್ದು ಅಲ್ಲಿ ಕುಡಿಕೆಗಳೆಲ್ಲ ಸಿಕ್ತಲ್ಲ, ಅದನ್ನಾರು ತನಿಖೆ ಮಾಡ್ಬೇಕಲ್ಲ. ಮಾಟ ಮಂತ್ರ ಮಾಡೋರು ಈ ಸೊಸೈಟಿಲಿ ಬಹಳ ಕಡಿಮೆ ಜನ, ಅವ್ರನ್ನ ಹುಡ್ಕೋದೇನಂತ ಕಷ್ಟದ ಕೆಲ್ಸ ಅಲ್ವಲ್ಲ. ಅದನ್ನಾರು ಮಾಡ್ತಾರ, ನೋಡೋಣ SIT ಅವರು. ನಾಳೆ ಫಿಂಗರ್ಸ್ ಕ್ರಾಸ್ಡ್, ಏನಾಗುತ್ತೆ ನೋಡೋಣ. ಸೌಜನ್ಯ ಹೋರಾಟಗಾರರನ್ನ ಇದರಲ್ಲಿ ಆರೋಪಿಗಳನ್ನ ಮಾಡ್ತಾರ, ಮಾಡಿದ್ರೆ ಅದ್ರ ಪರಿಣಾಮ ಏನು, ಮಾಡಿದ್ರೆ ಅವ್ರ ಮೇಲೆ ಯಾವ ಸೆಕ್ಷನ್ಗಳನ್ನ ಹಾಕ್ತಾರೆ ಅನ್ನೋದು ಮೊದಲನೇ ಕುತೂಹಲ. ಎರಡನೇದು, ಇಲ್ಲಿ ದೇವಸ್ಥಾನದ ಹೆಸರಿನಲ್ಲಿ ಏನು ಅಪ್ಲಿಕೇಶನ್ ಬಂದಿದೆ, ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಇದೆ, ಅದಕ್ಕೆ ನ್ಯಾಯಾಲಯ ಮಣೆ ಹಾಕತ್ತಾ, ಅದಕ್ಕೇನಾದ್ರು ಉತ್ತರ ಸಿಗತ್ತಾ? ನಾಳೆ ನೋಡೋಣ. ಈ ಬೆಳವಣಿಗೆಗಳು, ಹೊಸ ಬೆಳವಣಿಗೆಗಳ ಬಗ್ಗೆ ಮತ್ತೆ ನಿಮ್ಗೆ ಅಪ್ಡೇಟ್ ಕೊಡಕ್ ಪ್ರಯತ್ನ ಪಡ್ತಾ ಇರ್ತೀನಿ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ. ನಿಮ್ಮೆಲ್ಲರ ಈ ವರ್ಷ ಬಹಳ ಸುಖಕರವಾಗಿರ್ಲಿ, ನೆಮ್ಮದಿಯಾಗಿರ್ಲಿ, ಶಾಂತಿ ಸೌಹಾರ್ದತೆಯಿಂದ ಕೂಡಿರ್ಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.